ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಇನ್ಫೋಟಾಕ್ ಕನ್ನಡ. ನಾನು ಜಗದೀಶ್. ಇವತ್ತು ನಮ್ಮ ಡೇ ಟು ಡೇ ಲೈಫ್ಗೆ ಬೇಕಾಗಿರುವಂತ ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡಕ್ ಬಂದಿದ್ದೀನಿ. ಮಹಾರಾಷ್ಟ್ರದ ಮೂರ್ತಿಜಾಪುರ ಅನ್ನೋ ಒಂದು ಊರಲ್ಲಿ ಒಂದು ವಾರದ ಹಿಂದೆ ಒಂದು ಘಟನೆ ನಡೀತು. ನಿಶ್ಚಯವಾಗಿದ್ದ ಮದುವೆ ಕೇವಲ ಇನ್ನೇನು ಒಂದು ವಾರ ಇದೆ ಅನ್ನೋ ಟೈಮಲ್ಲಿ ಕ್ಯಾನ್ಸಲ್ ಆಯ್ತು. ಕಾರಣ ಹುಡುಗನ ಸಿಬಿಲ್ ರಿಪೋರ್ಟ್ ಚೆನ್ನಾಗಿಲ್ಲ, ಹುಡುಗನ ಸಿಬಿಲ್ ಸ್ಕೋರ್ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು. ಮದುವೆ ಇನ್ನೇನು ಕೆಲವೇ ದಿನ ಇದೆ ಅನ್ನುವಾಗ ಹುಡುಗಿಯ ಚಿಕ್ಕಪ್ಪ ಹೋಗಿ ಹುಡುಗನ ಸಿಬಿಲ್ ರಿಪೋರ್ಟ್ ತಗೋಬರ್ತಾನೆ. ಆ ಸಿಬಿಲ್ ರಿಪೋರ್ಟ್ ನೋಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ಹುಡುಗ ತುಂಬಾ ಲೋನ್ಗಳನ್ನ ಪೆಂಡಿಂಗ್ ಉಳಿಸ್ಕೊಂಡಿದ್ದಾನೆ, ಹಾಗೂ ಅವನ ಸಿಬಿಲ್ ಸ್ಕೋರ್ ತುಂಬಾ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು. ಇದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡಂತ ಹುಡುಗಿಯ ಅಪ್ಪ ಮತ್ತೆ ಚಿಕ್ಕಪ್ಪ ಅವನಿಗೆ ಸಾಲ ಕೊಟ್ಟಿರೋ ಎಷ್ಟೋ ಬ್ಯಾಂಕ್ಗಳು ಮತ್ತೆ ಹಣಕಾಸು ಸಂಸ್ಥೆಗಳಿಗೆ ಅವನು ಮೋಸ ಮಾಡಿದ್ದಾನೆ, ಇಂಥವನು ನನ್ನ ಮಗಳನ್ನ ಹೇಗೆ ಚೆನ್ನಾಗಿ ನೋಡ್ಕೊಳ್ಳೋದಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಮದುವೆನ ಕ್ಯಾನ್ಸಲ್ ಮಾಡ್ತಾರೆ. ಈ ಒಂದು ವಿಚಾರಕ್ಕೆ ಜಾಲತಾಣಗಳಲ್ಲಿ ಕೆಲವೊಬ್ರು ಟೀಕೆನ ವ್ಯಕ್ತಪಡಿಸಿದ್ರೆ, ಇನ್ನು ತುಂಬಾ ಜನ ಮೆಚ್ಚುಗೆನ ವ್ಯಕ್ತಪಡಿಸಿದ್ದಾರೆ. ಹಿಂದಿನ ಕಾಲದಿಂದ ಈಗಿನ ಕಾಲದವರೆಗೂ ಒಂದು ಮನೆಗೆ ಹೆಣ್ಣನ್ನ ಕೊಡಬೇಕು ಅಂದ್ರೆ ತುಂಬಾ ವಿಚಾರಗಳನ್ನ ಚೆಕ್ ಮಾಡ್ತಾರೆ. ಅದರಲ್ಲಿ ಹುಡುಗ ಎಷ್ಟೆತ್ರ ಇದ್ದಾನೆ, ಹೇಗಿದ್ದಾನೆ, ಅವ್ನು ನೋಡೋದಕ್ಕೆ ಚೆನ್ನಾಗಿದಾನ, ಅವನ ಹತ್ರ ಎಷ್ಟು ಕಾರ್ಗಳಿದಾವೆ, ಅವನ ಹತ್ರ ಎಷ್ಟು ಜಮೀನಿದೆ, ಅವ್ರ ಮನೆ ಹೇಗಿದೆ, ಅವ್ರ ಮನೇಲಿ ಎಷ್ಟು ಚಿನ್ನ ಇದೆ, ಈ ತರ ತುಂಬಾ ವಿಚಾರಗಳನ್ನ ಚೆಕ್ ಮಾಡ್ತಾರೆ. ಆದ್ರೆ ಈಗಿನ ಕಾಲದಲ್ಲಿ ಈ ಎಲ್ಲಾ ಪಾಯಿಂಟ್ಸ್ ಗಳನ್ನ ಚೆಕ್ ಮಾಡ್ಬೇಕು ಅಂದ್ರೆ ನೀವು ಕೇವಲ ಒಂದು ಸಿಬಿಲ್ ರಿಪೋರ್ಟ್ ನ ಜನರೇಟ್ ಮಾಡಿಸ್ಕೊಂಡ್ರೆ ಸಾಕು. ಅದರಲ್ಲಿ ಹುಡುಗನ ಜಾತಕನೇ ಇರುತ್ತೆ. ಅವನು ಎಷ್ಟು ಸಾಲ ತಗೊಂಡಿದ್ದಾನೆ, ಇನ್ನೆಷ್ಟು ಕಟ್ಟಿದ್ದಾನೆ, ಇನ್ನೆಷ್ಟು ಬಾಕಿ ಉಳಿಸ್ಕೊಂಡಿದ್ದಾನೆ, ಮತ್ತೆ ಎಷ್ಟು ಸಾಲನ ಅವನು ಬೌನ್ಸ್ ಮಾಡ್ಕೊಂಡಿದ್ದಾನೆ, ಈ ಕಾರು ಲೋನ್ ಅಲ್ಲಿ ಇದೆಯಾ, ಇನ್ನು ಎಷ್ಟು ಕಂತನ ಕಟ್ಟಬೇಕು, ಅವನ ಮನೆ ಸಾಲದಲ್ಲಿ ಇದೆಯಾ, ಅವನ ಮನೇಲಿರೋ ಚಿನ್ನ ಬ್ಯಾಂಕ್ ಅಲ್ಲಿ ಇದೆಯಾ ಇಲ್ಲ ಮನೇಲೇ ಇದೆಯಾ, ಅವನ್ ಜಮೀನ್ ಸಾಲದಲ್ಲಿ ಇದೆಯಾ, ಈ ತರ ಎಲ್ಲಾ ವಿಚಾರಗಳು ಆ ಸಿಬಿಲ್ ರಿಪೋರ್ಟ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಆದ್ರಿಂದ ಒಂದು ಹುಡುಗಿಯ ಮನೆಯವರು ಒಬ್ಬ ಹುಡುಗನ ಬಗ್ಗೆ ಚೆಕ್ ಮಾಡ್ಬೇಕು ಅಂದ್ರೆ ಮುಂದಿನ ದಿನಗಳಲ್ಲಿ ಈ ಸಿಬಿಲ್ ರಿಪೋರ್ಟ್ ಅನ್ನೋದು ಕಂಪಲ್ಸರಿ ಆದ್ರೂ ತಮಾಷೆ ಏನಲ್ಲ ಬಿಡಿ. ನನ್ ಪ್ರಕಾರ ಹೇಳೋದಾದ್ರೂ ಈ ಮದುವೆ ವಿಚಾರದಲ್ಲಿ ಈ ಸಿಬಿಲ್ ರಿಪೋರ್ಟ್ ಅನ್ನೋದು ಮ್ಯಾಂಡೇಟರಿ ಆಗ್ಬೇಕು. ಯಾಕೆಂದ್ರೆ ಆ ಹುಡುಗನ ನಂಬಿ ಎಷ್ಟೋ ಸಂಸ್ಥೆಗಳು ಅವನಿಗೆ ಲೋನ್ ನ ಕೊಟ್ಟಿರ್ತಾರೆ. ಅವನು ಸರಿಯಾಗಿ ಆ ಲೋನ್ನೇ ಪಾವತಿ ಮಾಡಿಲ್ಲ ಅಂದ್ರೆ ಇನ್ನ ಆ ಹುಡುಗಿನ ಹೇಗ್ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಹೇಳಿ. ಸಾಮಾನ್ಯವಾಗಿ ಹುಡುಗಿ ಮನೆಯವರು ಹುಡುಗನ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಆ ಊರಲ್ಲಿ ಯಾರಾದ್ರೂ ಅವರಿಗೆ ಪರಿಚಯ ಇರೋಂತವ್ರ ಹತ್ರ ವಿಚಾರಿಸ್ತಾರೆ. ಎಷ್ಟೋ ಸಂದರ್ಭಗಳಲ್ಲಿ ಅವರು ಕೂಡ ಸುಳ್ಳು ಹೇಳಿ ಮದುವೆ ಆದ 3-6 ತಿಂಗಳಲ್ಲೇ ಡೈವರ್ಸ್ ಆಗಿರೋದನ್ನ ನೀವೆಲ್ಲ ನೋಡಿರ್ತೀರಿ. ಅದರಿಂದ ಇಂಥ ಸಂದರ್ಭಗಳಲ್ಲಿ ಹುಡುಗನ ಗುಣಗಳ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಈ ಸಿಬಿಲ್ ರಿಪೋರ್ಟ್ ಕೂಡ ತುಂಬಾ ಮುಖ್ಯವಾದ ಪಾತ್ರನ ವಹಿಸುತ್ತೆ. ಇನ್ನು ಈ ಸಿಬಿಲ್ ರಿಪೋರ್ಟ್ ನ ಯಾರು ಜನರೇಟ್ ಮಾಡ್ತಾರೆ, ಇದು ಹೇಗ್ ವರ್ಕ್ ಆಗುತ್ತೆ, ಈ ಸಿಬಿಲ್ ರಿಪೋರ್ಟ್ ಜನರೇಟ್ ಮಾಡೋದಕ್ಕೆ ನಮ್ಮ ಇನ್ಫಾರ್ಮೇಶನ್ ಎಲ್ಲ ಯಾರು ಕೊಡ್ತಾರೆ ಅವ್ರಿಗೆ ಅನ್ನೋದ್ರ ಬಗ್ಗೆ ಎಲ್ಲ ನಾನು ನಿಮ್ಗೆ ಡೀಪಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆಕ್ಚುಲಿ ನಾವ್ ಇದನ್ನ ಕ್ರೆಡಿಟ್ ಸ್ಕೋರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಆದ್ರೆ ಸಿಬಿಲ್ ಅನ್ನೋ ಒಂದು ಕಂಪ್ನಿ ಈ ಸ್ಕೋರ್ ನ ಜನರೇಟ್ ಮಾಡೋದ್ರಿಂದ ಅದು ಬಾಯ್ ಮಾತಲ್ಲಿ ಹೋಗ್ತಾ ಹೋಗ್ತಾ ಸಿಬಿಲ್ ಸ್ಕೋರ್ ಅನ್ನೋದೇ ಕಂಟಿನ್ಯೂ ಆಗೋಗಿದೆ. ಮುಖ್ಯವಾಗಿ ಇಂಡಿಯಾದಲ್ಲಿ 4 ಕಂಪ್ನಿಗಳು ನಿಮಗೆ ಕ್ರೆಡಿಟ್ ಸ್ಕೋರ್ ನ ಜನರೇಟ್ ಮಾಡ್ತವೆ. ಅದರಲ್ಲಿ ಟ್ರಾನ್ಸ್ ಯೂನಿಯನ್ ಕ್ರೆಡಿಟ್ ಇನ್ಫಾರ್ಮೇಶನ್ ಬ್ಯೂರೋ ಇಂಡಿಯಾ ಲಿಮಿಟೆಡ್, ಅಂದ್ರೆ ಅಟ್ ಪ್ರೆಸೆಂಟ್ ನೀವೇನು ಸಿಬಿಲ್ ರಿಪೋರ್ಟ್ ಅಂತ ನೋಡ್ತಿದ್ರೋ ಅದೇ ಕಂಪನಿ. ನೆಕ್ಸ್ಟ್ ಬಂದ್ಬಿಟ್ಟು ಈಕ್ವಿಫ್ಯಾಕ್ಸ್ ಕ್ರೆಡಿಟ್ ಇನ್ಫಾರ್ಮೇಶನ್ ಇಂಡಿಯಾ ಲಿಮಿಟೆಡ್. ನೆಕ್ಸ್ಟ್ ಬಂದ್ಬಿಟ್ಟು CRIF ಕ್ರೆಡಿಟ್ ಇನ್ಫಾರ್ಮೇಶನ್ ಲಿಮಿಟೆಡ್. ಅದಾದ್ಮೇಲೆ ಎಕ್ಸ್ಪೀರಿಯನ್ಸ್ ಕ್ರೆಡಿಟ್ ಇನ್ಫಾರ್ಮೇಶನ್ ಲಿಮಿಟೆಡ್. ಮುಖ್ಯವಾಗಿ ಈ 4 ಕಂಪನಿಗಳು ಈ ಕ್ರೆಡಿಟ್ ಇನ್ಫಾರ್ಮೇಶನ್ ನ ಜನರೇಟ್ ಮಾಡ್ತವೆ. ಅದರಲ್ಲಿ ನಮ್ಮ ದೇಶದೇ ಸಂಸ್ಥೆಯಾದ ಈ ಸಿಬಿಲ್ ಅನ್ನೋ ಒಂದು ಕಂಪನಿ ಜನರೇಟ್ ಮಾಡುವಂತ ಸ್ಕೋರ್ ನ ನಮ್ಮ ದೇಶದ ಎಲ್ಲಾ ಹಣಕಾಸು ಸಂಸ್ಥೆಗಳು ಬಳಸ್ತಿದ್ದಾವೆ. ಈ ಕ್ರೆಡಿಟ್ ಸ್ಕೋರ್ ನ ಜನರೇಟ್ ಮಾಡೋ ಎಲ್ಲಾ ಕಂಪನಿಗಳು ಕ್ರೆಡಿಟ್ ಇನ್ಫಾರ್ಮೇಶನ್ ಕಂಪನೀಸ್ ಆಕ್ಟ್ 2005 ಮತ್ತೆ 2006 ಈ ನಿಯಮದ ಅಡಿಯಲ್ಲಿ ಅವು ಕ್ರೆಡಿಟ್ ಸ್ಕೋರ್ ನ ಜನರೇಟ್ ಮಾಡ್ತವೆ. ನಮ್ಮ ಕ್ರೆಡಿಟ್ ರಿಪೋರ್ಟ್ ನ ಜನರೇಟ್ ಮಾಡೋದಕ್ಕೆ ಈ ನಮ್ಮ ಬ್ಯಾಂಕ್ಗಳು, ನಮ್ಮ ಹಣಕಾಸು ಸಂಸ್ಥೆಗಳು ತಿಂಗಳಿಗೆ ಒಂದ್ಸತಿ ನಮ್ಮ ಇನ್ಫಾರ್ಮೇಶನ್ ನ ಈ ಎಲ್ಲಾ ಕಂಪನಿಗಳಿಗೂ ನೀಡ್ತವೆ. ಇನ್ನು ಮುಂದೆ 15 ದಿನಕ್ಕೊಮ್ಮೆ ಈ ವಿವರಗಳನ್ನ ನೀಡಬೇಕು ಅಂತ ಹೇಳ್ಬಿಟ್ಟು RBI ಹೊಸ ಉಲ್ಲಂಘನೆಯನ್ನ ಹೊರಡಿಸಿದೆ. ಮತ್ತೆ ಈ ಸಿಬಿಲ್ ರಿಪೋರ್ಟ್ ಅಂದ್ರೆ ಸಿಬಿಲ್ ಸ್ಕೋರ್ ಯಾವ ಆಧಾರದ ಮೇಲೆ ಜನರೇಟ್ ಆಗುತ್ತೆ ಅಂದ್ರೆ ನಿಮ್ಮ ಹೆಸರು, ಅಡ್ರೆಸ್, ಫೋನ್ ನಂಬರ್ ಮತ್ತೆ ನಿಮ್ಮ ಪಾನ್ ನಂಬರ್, ಈ ಎಲ್ಲ ಒಂದು ಡಾಟಾನ ಇಟ್ಕೊಂಡು ಸಿಬಿಲ್ ರಿಪೋರ್ಟ್ ನ ಜನರೇಟ್ ಮಾಡುತ್ತೆ. ನೀವೇನಾದ್ರೂ ಉದ್ದೇಶ ಪೂರ್ವಕವಾಗಿನೇ ತಪ್ಪು ಅಡ್ರೆಸ್ ಕೊಟ್ಟು ತಪ್ಪು ಮೊಬೈಲ್ ನಂಬರ್ ಏನಾದ್ರು ಕೊಟ್ಟು ಸಿಬಿಲ್ ರಿಪೋರ್ಟ್ ನ ಜನರೇಟ್ ಮಾಡ್ಕೊಂಡ್ರೆ ಬೇರೆ ಯಾರ್ದು ಡಾಟಾ ಬಂದ್ಬಿಟ್ಟು ನಿಮ್ ಸಿಬಿಲ್ ರಿಪೋರ್ಟ್ ಅಲ್ಲಿ ಕೂತ್ಕೊಳ್ಳುತ್ತೆ. ಸೊ ಎಲ್ಲೇ ಲೋನ್ಗೆ ಅಪ್ಲೈ ಮಾಡ್ಬೇಕು ಅಂದ್ರೂ ನೀವು ಪ್ರಾಪರ್ ಇನ್ಫಾರ್ಮೇಶನ್ ನ ಕೊಟ್ಟು ನೀವು ಲೋನ್ಗೆ ಅಪ್ಲೈ ಮಾಡಿ. ಮತ್ತೆ ಈ ಸಿಬಿಲ್ ರಿಪೋರ್ಟ್ ಯಾವ ತರ ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಚಾರ್ಟ್ ನ ನೀವು ಸೂಕ್ಷ್ಮವಾಗಿ ಗಮನಿಸಿ. ನಿಮ್ಮ ಸಿಬಿಲ್ ಸ್ಕೋರ್ ಏನಾದ್ರೂ 300ರಿಂದ 550 ಈ ಅಂತರದಲ್ಲಿದ್ರೆ ಅದು ತುಂಬಾ ಕಳಪೆ, ಆ ಸಿಬಿಲ್ ಸ್ಕೋರ್ ಚೆನ್ನಾಗಿಲ್ಲ, ನೀವು ಕೆಲವು ಬ್ಯಾಂಕ್ಗಳು ಅಥವಾ ಹಣಕಾಸು ಸಂಸ್ಥೆಗಳಲ್ಲಿ ಸಾಲ ತಗೊಂಡು ಅದನ್ನ ಕಟ್ಟಿಲ್ಲ ಅಂತ ಅರ್ಥ. ಈ ತರ ಸಂದರ್ಭದಲ್ಲಿ ನಿಮಗೆ ಯಾವುದೇ ಬ್ಯಾಂಕ್ಗಳು ಅಥವಾ ಹಣಕಾಸು ಸಂಸ್ಥೆಗಳು ಲೋನ್ ಅನ್ನ ಕೊಡೋದಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು 550ರಿಂದ 650. ಇದು ಅಂತ ಉತ್ತಮವಾದ ಸಿಬಿಲ್ ಸ್ಕೋರ್ ಏನಲ್ಲ, ತುಂಬಾ ಸಾಧಾರಣವಾದ ಸಿಬಿಲ್ ಸ್ಕೋರ್ ಅಂತ ಹೇಳ್ಬೋದು. ನೀವು ಕೆಲವೊಂದು ಹಣಕಾಸು ಸಂಸ್ಥೆಗಳಲ್ಲಿ ಅಥವಾ ಬ್ಯಾಂಕ್ಗಳಲ್ಲಿ ಸಾಲ ತಗೊಂಡು ಬೌನ್ಸ್ ಮಾಡ್ಕೊಂಡು ಆಮೇಲೆ ಸಾಲನ ಕಟ್ಟಿದಿರಿ ಅಂತ ಟೈಮಲ್ಲಿ ನಿಮ್ಮ ಸಿಬಿಲ್ ಸ್ಕೋರ್ 550ರಿಂದ 650 ಈ ಅಂತರದಲ್ಲಿ ಜನರೇಟ್ ಆಗಿರುತ್ತೆ. ನಿಮಗೆ ಈ ತರ 550ರಿಂದ 650 ಸಿಬಿಲ್ ಸ್ಕೋರ್ ಇದ್ದಾಗ ಕೆಲವೊಂದು ಸಣ್ಣ ಪುಟ್ಟ ಕನ್ಸ್ಯೂಮರ್ ಲೋನ್ಗಳು, ಮೊಬೈಲ್, ಟಿವಿ, ಫ್ರಿಡ್ಜ್ ಈ ತರ ಲೋನ್ಗಳು ನಿಮ್ಗೆ ಸಿಗ್ಬಹುದು. ಈ ತರ ಸಿಬಿಲ್ ಸ್ಕೋರ್ ಇದ್ದಾಗ ನಿಮ್ಗೆ ಯಾವುದೇ ರೀತಿ ದೊಡ್ಡ ಲೋನ್ಗಳು ಅಂದ್ರೆ ಪರ್ಸನಲ್ ಲೋನ್ ಆಗ್ಲಿ, ಬಿಸ್ನೆಸ್ ಲೋನ್ ಆಗ್ಲಿ ಈ ತರದ ಲೋನ್ಗಳು ಸಿಗಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು 650ರಿಂದ 750. ಇದನ್ನ ನೀವು ಉತ್ತಮ ಅಂತ ಹೇಳ್ಬೋದು. ಅಂದ್ರೆ ನೀವು ಲೋನ್ ತಗೊಂಡು ಎಲ್ಲೋ 1-2 ಬೌನ್ಸ್ ನ ಮಾಡ್ಕೊಂಡು ಅದನ್ನ ಮತ್ತೆ ರೀಪೇ ಮಾಡಿದ್ದೀರಿ, ಯಾವುದೇ ಬೌನ್ಸಿಂಗ್ ಚಾರ್ಜ್ ನ ಉಳಿಸ್ಕೊಳ್ದಿರೋ ಹಾಗೆ. ಈ ರೀತಿ ಇದ್ದಾಗ ನಿಮ್ಗೆ ತುಂಬಾ ಕಂಪ್ನಿಗಳು ಲೋನ್ ಕೊಡೋದಕ್ಕೆ ಮುಂದೆ ಬರ್ತವೆ. ನೆಕ್ಸ್ಟ್ ಬಂದ್ಬಿಟ್ಟು 750ರಿಂದ 900.
ಸಾಮಾನ್ಯವಾಗಿ ನಿಮ್ಮ ಸಿಬಿಲ್ ಸ್ಕೋರ್ 750 ಮೇಲಿದ್ರೆ ನಮ್ಮ ಭಾರತದ ಯಾವುದೇ ಹಣಕಾಸು ಸಂಸ್ಥೆಗಳು ಅಥವಾ ಬ್ಯಾಂಕ್ಗಳು ನಿಮಗೆ ಕರೆದು ಲೋನ್ ಕೊಡ್ತವೆ. ನಾನು ಕೂಡ ಈ ಹಿಂದೆ ಒಂದು ಹಣಕಾಸು ಸಂಸ್ಥೆಯಲ್ಲಿ ವ್ಯವಸ್ಥಾಪಕನಾಗಿ ಸುಮಾರು 5 ವರ್ಷಗಳ ಕಾಲ ಕೆಲಸ ಮಾಡಿದ್ದೀನಿ. ಅಲ್ಲಿ ನನಗಾದಂತ ಅನುಭವಗಳನ್ನ ನಾನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಸಾಮಾನ್ಯವಾಗಿ ಯಾರ ಸಿಬಿಲ್ ಸ್ಕೋರ್ ಕೂಡ 900 ಇರೋದಿಲ್ಲ. ಮ್ಯಾಕ್ಸಿಮಮ್ ನಾನ್ ನೋಡಿರುವಂತ ಸಿಬಿಲ್ ಸ್ಕೋರ್ 860. ಇದ್ರ ಮೇಲೆ ಯಾರಿಗೂ ಸಿಬಿಲ್ ಸ್ಕೋರ್ ಜನರೇಟ್ ಆಗಲ್ಲ. ಮತ್ತೆ ಮುಖ್ಯವಾದ ಒಂದು ವಿಷಯ ಹೇಳ್ತೀನಿ ನೋಡಿ, ನೀವು ಎಲ್ಲಾದ್ರೂ ಸಾಲ ತಗೊಂಡ್ರೆ ಬೌನ್ಸ್ ಮಾಡ್ಕೋತೀರಿ ಅನ್ಕೊಳ್ಳಿ. ಬೌನ್ಸ್ ಮಾಡ್ಕೊಳ್ದೆ ಯಾರು ಸಾಲನ ಕಟ್ಟೋದಕ್ಕಾಗಲ್ಲ. ಆಕ್ಚುಲಿ ಬ್ಯಾಂಕ್ನವ್ರಿಗೆ ಬೌನ್ಸ್ ಮಾಡ್ಕೊಳ್ಳೋ ಕಸ್ಟಮರ್ ಕಂಡ್ರೆ ಇಷ್ಟ. ಯಾಕೆ ಅಂತ ಕೇಳ್ತೀರಾ? ಬೌನ್ಸ್ ಮಾಡ್ಕೊಂಡ್ರೆ ಅವ್ರ ಹತ್ರ ಬೌನ್ಸಿಂಗ್ ಚಾರ್ಜ್ ಬರುತ್ತೆ, ಲೇಟ್ ಪೇಮೆಂಟ್ ಚಾರ್ಜ್ ಬರುತ್ತೆ, ಈ ರೀತಿ ಸುಮಾರು ಚಾರ್ಜ್ಗಳನ್ನ ಕಲೆಕ್ಟ್ ಮಾಡಬಹುದು. ಯಾವುದೇ ಬೌನ್ಸ್ ಮಾಡ್ಕೊಳ್ದಿರೋಂಥ ವ್ಯಕ್ತಿ ಹತ್ರ ಏನ್ ಸಿಗುತ್ತೆ ಅವರಿಗೆ? ಜಸ್ಟ್ ಇಂಟ್ರೆಸ್ಟ್ ಅಷ್ಟೇನೆ. ಸೊ ಬ್ಯಾಂಕ್ನವ್ರಿಗೆ ಯಾವತ್ತು ಬೌನ್ಸ್ ಮಾಡ್ಕೊಂಡು ನೀಟಾಗಿ ಕಟ್ಟುವಂತ ಕಸ್ಟಮರ್ಸೇ ಬೇಕು. ಆದ್ರಿಂದ ನೀವು ಏನಾದ್ರು ಬೌನ್ಸ್ ಮಾಡ್ಕೊಂಡ್ರೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಸ್ವಲ್ಪ ಹಣಕಾಸಿನ ತೊಂದರೆಯಿಂದ ನಿಮ್ಮ ಕಂತು ಏನಾದ್ರು ಬೌನ್ಸ್ ಆಯ್ತು ಅನ್ಕೊಳ್ಳಿ, ಆ ಕಂತನ್ನು ನೀವು ಆ ತಿಂಗಳು 30ನೇ ತಾರೀಕು ಒಳಗಡೆ ನೀವು ಪೇ ಮಾಡ್ಬೇಕಾಗುತ್ತೆ ವಿತ್ ಪೆನಾಲ್ಟಿ ಚಾರ್ಜಸ್. ನೀವ್ ಯಾವಾಗ ಬರೀ ಕಂತನ್ನ ಪೇ ಮಾಡ್ಬಿಟ್ಟು ಈ ಪೆನಾಲ್ಟಿ ಚಾರ್ಜ್ ನ ಉಳಿಸ್ಕೊಳ್ತಾ ಹೋಗ್ತಿರೋ ಆವಾಗ್ಲೇ ನಿಮ್ಮ ಸಿಬಿಲ್ ಸ್ಕೋರ್ ಕಡಿಮೆ ಆಗ್ತಾ ಬರುತ್ತೆ. ಮತ್ತೆ ನೀವು ಬೌನ್ಸ್ ಆಗಿರುವಂತ ಆ ಕಂತನ್ನ ಆ ತಿಂಗಳು ಕಟ್ಟದೆ ಮುಂದಿನ ತಿಂಗಳು ಕಟ್ತಾ ಹೋದ್ರೆ ನೀವು ಎಷ್ಟು ದಿನ ಲೇಟ್ ಆಗಿ ಕಟ್ಟಿದಿರಿ ಅನ್ನೋದು ಕೂಡ ಆ ಸಿಬಿಲ್ ರಿಪೋರ್ಟ್ ಅಲ್ಲಿ ಮೆನ್ಷನ್ ಆಗಿರುತ್ತೆ. ಸಪೋಸ್ ನಿಮ್ಮ EMI ಡೇಟ್ 5ನೇ ತಾರೀಕಿದ್ದು ಬೌನ್ಸ್ ಆಗಿ ಆ ಕಂತನ್ನ ನೀವು 30ನೇ ತಾರೀಕು ಒಳಗಡೆನೆ ಕಟ್ಟಿದ್ರೆ ನಿಮ್ಮ ಸಿಬಿಲ್ ಸ್ಕೋರ್ಗೆ ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ. ಮತ್ತೆ ನೀವು ಆ ಕಂತನ್ನ ಬೌನ್ಸ್ ಮಾಡ್ಕೊಂಡಿದ್ರ ಅಂತಾನು ಎಲ್ಲೂ ಮೆನ್ಷನ್ ಆಗಲ್ಲ. ಸೊ ಈ ಒಂದು ಪಾಯಿಂಟ್ ನ ನೀವು ತುಂಬಾ ಸೀರಿಯಸ್ ಆಗಿ ಗಮನಿಸ್ಕೊಳ್ಳಿ. ಅಯ್ಯೋ ಬೌನ್ಸ್ ಆಯ್ತು ಬಿಡು, ಇನ್ನೊಂದ್ 2 ತಿಂಗಳು ಬಿಟ್ಕೊಂಡು ಕಟ್ಟೋದ್ರಾಯ್ತು, ಇನ್ನೊಂದ್ 3 ತಿಂಗಳು ಬಿಟ್ಕೊಂಡು ಕಟ್ಟೋದ್ರಾಯ್ತು ಅಂತ ಹೋದ್ರೆ ನಿಮ್ಮ ಸಿಬಿಲ್ ಸ್ಕೋರ್ ತುಂಬಾ ಕಮ್ಮಿ ಆಗ್ತಾ ಹೋಗುತ್ತೆ. ಅದರಲ್ಲೂ ಮುಖ್ಯವಾಗಿ ನೀವು ಲೇಟ್ ಪೇಮೆಂಟ್ ಚಾರ್ಜಸ್ ಆರ್ ಪೆನಾಲ್ಟಿನ ಉಳಿಸ್ಕೊಂಡು ಯಾವುದೇ ಕಾರಣಕ್ಕೂ ಕಂತನ್ನ ಕಟ್ಟಕ್ ಹೋಗ್ಬೇಡಿ. ನನ್ನ ಕೆಲಸದ ಅನುಭವದಲ್ಲಿ ಆದಂತ ಕೆಲವೊಂದು ಘಟನೆಗಳನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಒಬ್ಬ ವ್ಯಕ್ತಿ ತನ್ನ 2 ವೀಲರ್ ಲೋನ್ ನ ಎಲ್ಲಾ ಕಂತುಗಳನ್ನ ಕಟ್ಬಿಟ್ಟು ಕೇವಲ 400 ರೂಪಾಯಿ ಪೆನಾಲ್ಟಿ ಚಾರ್ಜಸ್ ನ ಉಳಿಸ್ಕೊಂಡಿರ್ತಾನೆ. ಅದು 4 ವರ್ಷದ ಅವಧಿಯಲ್ಲಿ 400 ರೂಪಾಯಿ ಇದ್ದಂತ ಬೌನ್ಸಿಂಗ್ ಚಾರ್ಜಸ್ 20,000 ಆಗಿರುತ್ತೆ. ಅವನು ಸುಮಾರು 40 ರಿಂದ 50 ಲಕ್ಷದ ಒಂದು ಹೋಮ್ ಲೋನ್ಗೆ ಅಪ್ಲೈ ಮಾಡಿರ್ತಾನೆ. ಅಲ್ಲಿ ಅವರು ಸಿಬಿಲ್ ರಿಪೋರ್ಟ್ ಜನರೇಟ್ ಮಾಡಿದಾಗ ಈ ಬ್ಯಾಲೆನ್ಸ್ ಅಮೌಂಟ್ ಅಲ್ಲಿ ಶೋ ಆಗುತ್ತೆ. ಅವಾಗ ಅವನಿಗೆ ಆ ಬ್ಯಾಂಕ್ ಅವ್ರು ಹೇಳ್ತಾರೆ, ನೀವು ಹೋಗಿ ಅಲ್ಲಿ ಈ ಫುಲ್ ಅಮೌಂಟ್ ನ ಪೇ ಮಾಡಿದ್ರೆ ಮಾತ್ರ ನಿಮ್ಗೆ ಹೋಮ್ ಲೋನ್ ಅಪ್ರೂವ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಅವಾಗ ಅವನು 400 ರೂಪಾಯಿ ಕಟ್ಟೋ ಜಾಗಕ್ಕೆ ಬಂದು 20,000 ಅಮೌಂಟ್ ಕಟ್ಬಿಟ್ಟು ಸ್ಟೇಟ್ಮೆಂಟ್ ತಗೊಂಡು ಹೋಗ್ತಾನೆ. ಈ ಲೋನ್ ವಿಚಾರದಲ್ಲಿ, ಅದರಲ್ಲೂ ಈ ಪೆನಾಲ್ಟಿ ವಿಚಾರದಲ್ಲಿ ನೀವು ಮಾಡೋ ಕೆಲವೊಂದು ನೆಗ್ಲಿಜೆನ್ಸಿಯಿಂದ ಮುಂದೆ ನೀವು ದೊಡ್ಡ ಮೊತ್ತದ ಅಮೌಂಟ್ ನ ಈ ಕಂಪ್ನಿಗಳಿಗೆ ಪೇ ಮಾಡಬೇಕಾಗುತ್ತೆ. ಮತ್ತೆ ಈ ಬೌನ್ಸ್ ಮಾಡ್ಕೊಳ್ಳುವಂತ ಕಸ್ಟಮರ್ಸ್ ತಲೆಯಲ್ಲಿ ಒಂದು ವಿಷಯ ಕೂತ್ಕೊಂಡಿರುತ್ತೆ. EMI ನ ಇವಾಗ ಕಟ್ಕೊಂಡು ಕೊನೆಯಲ್ಲಿ ನಮ್ಮ ಪೆನಾಲ್ಟಿ ಚಾರ್ಜ್ ನ ಕಟ್ಟೋಣ, ಕೊನೆಯಲ್ಲಿ ಪೆನಾಲ್ಟಿ ಚಾರ್ಜ್ ಕಟ್ಟುವಾಗ ಕಂಪ್ನಿಯವರು ಅದರಲ್ಲಿ ಅರ್ಧ ಡಿಸ್ಕೌಂಟ್ ಕೊಡ್ತಾರೆ, ಆ ಡಿಸ್ಕೌಂಟ್ ಮಾಡ್ಕೊಂಡು ನಾವು ಪೆನಾಲ್ಟಿ ಚಾರ್ಜ್ ನ ಕಟ್ಟೋಣ ಅಂತ ಹೇಳ್ಬಿಟ್ಟು ಯೋಜನೆನ ಹಾಕೊಂಡಿರ್ತಾರೆ. ಬಟ್ ನೀವು ಎಷ್ಟು ಅಮೌಂಟ್ ನ ಡಿಸ್ಕೌಂಟ್ ಮಾಡಿಸ್ಕೊಂಡು ಪೆನಾಲ್ಟಿ ಅಮೌಂಟ್ ನ ಕಟ್ತೀರಾ ಅನ್ನೋದು ಕೂಡ ಈ ಸಿಬಿಲ್ ರಿಪೋರ್ಟ್ ಅಲ್ಲಿ ಮೆನ್ಷನ್ ಆಗಿರುತ್ತೆ. ಮತ್ತೆ ನೀವೇನಾದ್ರೂ ಬೇರೆ ಕಡೆ ಲೋನ್ ಅಪ್ಲೈ ಮಾಡಿದ್ರೆ ನಿಮಗೆ ಲೋನ್ ಅಪ್ರೂವ್ ಆಗಲ್ಲ. ಸಣ್ಣ ಪುಟ್ಟ ಲೋನ್ಗಳು ಅಪ್ರೂವ್ ಆಗುತ್ತೆ, 10,000 20,000 ಲೋನ್ ಅಮೌಂಟ್ ಇದ್ರೆ ಆ ತರದ ಲೋನ್ಗಳು ನಿಮ್ಗೆ ಅಪ್ರೂವ್ ಆಗುತ್ತೆ. ಬಟ್ ನೀವೇನಾದ್ರೂ ದೊಡ್ಡ ಮೊತ್ತದ ಅಮೌಂಟ್ 40 ಲಕ್ಷ 50 ಲಕ್ಷ 1 ಕೋಟಿ ಈ ತರದ ಲೋನ್ಗೆ ಏನಾದ್ರೂ ನೀವು ಅಪ್ಲೈ ಮಾಡಿದ್ರೆ ಅವರು ನಿಮ್ಮ ಪ್ರೀವಿಯಸ್ ಡಾಟಾನ ಚೆಕ್ ಮಾಡ್ತಾರೆ. ಇಲ್ಲ ನಾನು ಫ್ಯೂಚರ್ ಅಲ್ಲಿ ಯಾವ್ದು ಲೋನ್ ತಗೊಳ್ಳಲ್ಲ, ನಾನು ಮುಂದೆ ಯಾವ್ದು ಲೋನ್ ಅವಶ್ಯಕತೆ ಇಲ್ಲ ಅನ್ನೋರ್ ಬೇಕಾದ್ರೆ ಸೆಟ್ಲ್ಮೆಂಟ್ ಮಾಡ್ಕೊಂಡು ನೀವು ಕ್ಲಿಯರ್ ಮಾಡ್ಕೋಬಹುದು. ಸಪೋಸ್ ನಿಮ್ಮ ಸಿಬಿಲ್ ಸ್ಕೋರ್ 550 600 650 ಈ ತರ ಏನಾದ್ರು ಇದ್ದು ನೀವು ದೊಡ್ಡ ಲೋನ್ಗೆ ಅಪ್ಲೈ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಪರ್ಸನಲ್ ಲೋನ್, ಹೌಸಿಂಗ್ ಲೋನ್, ಬಿಸ್ನೆಸ್ ಲೋನ್ ಈ ತರ ಲೋನ್ಗೆ ಅಪ್ಲೈ ಮಾಡಿದ್ರೆ ನಿಮ್ಗೆ ಲೋನ್ ಅಪ್ರೂವ್ ಆಗಲ್ಲ. ಆ ಸಂದರ್ಭದಲ್ಲಿ ನೀವು ನಿಮ್ಮ ಸ್ಕೋರ್ನ ಇಂಪ್ರೂವ್ ಮಾಡ್ಕೋಬೇಕು ಅಂದ್ರೆ ಕೆಲವೊಂದು ಉಪಾಯಗಳನ್ನ ನಾನು ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀನಿ. ನಿಮ್ಮ ಸಿಬಿಲ್ ಸ್ಕೋರ್ ಅಲ್ಲಿ ಯಾವುದೇ ರೀತಿ ಪೆಂಡಿಂಗ್ ಡ್ಯೂಸ್ ಅಂದ್ರೆ ಓವರ್ ಡ್ಯೂ ಅಮೌಂಟ್ ಏನು ಪೆಂಡಿಂಗ್ ಇಲ್ಲ, ಆದ್ರೆ ನನ್ನ ಸಿಬಿಲ್ ಸ್ಕೋರ್ ತುಂಬಾ ಕಮ್ಮಿ ಇದೆ, ಯಾಕಂದ್ರೆ ನನ್ನ ಪ್ರೀವಿಯಸ್ ಲೋನ್ ಅಲ್ಲಿ ಕೆಲವೊಂದು ಬೌನ್ಸ್ ಗಳನ್ನ ಮಾಡ್ಕೊಂಡಿದ್ದೆ, ಈ ವಿಚಾರವಾಗಿ ನನ್ನ ಸಿಬಿಲ್ ಸ್ಕೋರ್ ಕಡಿಮೆ ಇದೆ ಅಂದ್ರೆ ಕನ್ಸ್ಯೂಮರ್ ಲೋನ್, 2 ವೀಲರ್ ಲೋನ್ ಈ ತರ ಲೋನ್ಗಳನ್ನ ತಗೊಳ್ಳಿ. ಆ ಲೋನ್ಗಳನ್ನ ತಗೊಂಡು ನೀವು ಯಾವುದೇ ಬೌನ್ಸ್ ನ ಮಾಡ್ಕೊಳ್ದೆ ಮಿನಿಮಮ್ 6 ತಿಂಗಳು ನೀವು ರೀಪೇಮೆಂಟ್ ನ ಮಾಡಿದ್ರೆ ನಿಮ್ಮ ಸಿಬಿಲ್ ಸ್ಕೋರ್ 50 ರಿಂದ 60 ಪಾಯಿಂಟ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ನೀವೆಲ್ಲಾದ್ರೂ ಲೋನ್ಗೆ ಅಪ್ಲೈ ಮಾಡ್ತೀರಿ, ಅಲ್ಲಿ ನಿಮ್ಮ ಸಿಬಿಲ್ ಸ್ಕೋರ್ 0 ಇರುತ್ತೆ, ಆಗ ನೀವು ಭಯ ಪಡಬೇಕಾದ ಅವಶ್ಯಕತೆ ಏನಿರಲ್ಲ. ನಿಮ್ಮ ಸಿಬಿಲ್ ಸ್ಕೋರ್ 0 ಇದೆ ಅಂದ್ರೆ ಕೇವಲ 6 ತಿಂಗಳ ಹಿಂದೆ ನೀವು ಯಾವ್ದೋ ಲೋನ್ ನ ತಗೊಂಡಿದ್ರಿ, ಅದಿನ್ನೂ ನಡೀತಾ ಇದೆ ಅಂತ ಅದರ ಅರ್ಥ. ಇನ್ನ ಸಿಬಿಲ್ ರಿಪೋರ್ಟ್ ಅಲ್ಲಿ ಕೆಲವೊಂದ್ಸರಿ -1 ಅಂತ ಬರುತ್ತೆ, ಆ ತರ -1 ಇದ್ರೆ ಅದು ನ್ಯೂ ಕಸ್ಟಮರ್ ಅಂತ ಹೇಳ್ಬಿಟ್ಟು ಅರ್ಥ. ನೀವು ಈ ಹಿಂದೆ ಯಾವುದೇ ಲೋನ್ ನ ತಗೊಂಡಿಲ್ಲ, ಇದೇ ಮೊದಲನೇ ಲೋನ್ ಅಂತ ಅರ್ಥ. ಮತ್ತೆ ಕೆಲವರು ಕ್ಯೂರಿಯಾಸಿಟಿಗೋಸ್ಕರ ತಮ್ಮ ಸಿಬಿಲ್ ರಿಪೋರ್ಟ್ ನ ತಿಳ್ಕೊಳ್ಳೋದಕ್ಕೆ, ತಮ್ಮ ಸಿಬಿಲ್ ಸ್ಕೋರ್ ನ ತಿಳ್ಕೊಳ್ಳೋದಕ್ಕೋಸ್ಕರ ಎಷ್ಟೋ ಕಡೆ ಲಾಗಿನ್ ಮಾಡ್ತಾರೆ. ದಯವಿಟ್ಟು ಆ ತಪ್ಪನ್ನ ಮಾಡಕ್ ಹೋಗ್ಬಿಡಿ. ಕೆಲವೊಂದ್ಸರಿ ಇದು ಬೈ ಮಿಸ್ಟೇಕ್ ಕೂಡ ಆಗುತ್ತೆ. ನೀವೆಲ್ಲ ಒಂದು 2 ವೀಲರ್ ವೆಹಿಕಲ್ ನ ನೋಡೋದಕ್ಕೆ ಶೋರೂಮ್ ಹೋಗಿರ್ತೀರಿ, ಆ ಶೋರೂಮ್ ಅವರು ನೀವು ಒಳಗ್ ಬಂದ್ಕೊಳ್ಳೇನೆ ನಿಮ್ಮ ID ಕಾರ್ಡ್ ಕೊಡಿ, ಲಾಗಿನ್ ಮಾಡಿರ್ತೀವಿ, ಅದು ಅಪ್ರೂವ್ ಆದ್ಮೇಲೆ ನೀವು ಗಾಡಿ ತಗೊಳ್ರಂತೆ ಅಂತ ಹೇಳಿರ್ತಾರೆ. ಅದೇ ಪ್ರಕಾರ ನೀವು ನಿಮ್ಮ ID ಕಾರ್ಡ್ ಮತ್ತೆ ಮೊಬೈಲ್ ನಂಬರ್ ಅಡ್ರೆಸ್ ಎಲ್ಲ ಕೊಟ್ಬಿಟ್ಟು ಲಾಗಿನ್ ಮಾಡಿರ್ತೀರಿ. ನಿಮ್ಗೆ ಇನ್ನೂ ಆ ಗಾಡಿ ತಗೊಳ್ಳೋ ಇಂಟೆನ್ಷನ್ ಇರಲ್ಲ, ಜಸ್ಟ್ ನೀವು ಎನ್ಕ್ವೈರಿ ಮಾಡೋದಕ್ಕೋಸ್ಕರ ಆ ಶೋರೂಮ್ ಹೋಗಿರ್ತೀರಿ. ಬಟ್ ನಿಮ್ಮ ಡೀಟೇಲ್ಸ್ ಎಲ್ಲ ತಗೊಂಡು ಅಲ್ಲಿ ಲಾಗಿನ್ ಮಾಡಿರ್ತಾರೆ. ಸುಮಾರು 15 ದಿನ 1 ತಿಂಗಳಾದ್ಮೇಲೆ ನಿಮ್ಮ ಪ್ಲಾನ್ ಚೇಂಜ್ ಆಗುತ್ತೆ. ನೀವು ಆ ವೆಹಿಕಲ್ ನ ಬಿಟ್ಟು ಬೇರೆ ವೆಹಿಕಲ್ ನ ತಗೊಳ್ಳೋ ಪ್ಲಾನ್ ಮಾಡ್ತೀರಿ. ಅವಾಗ ನೀವು ಅಲ್ಲಿ ಲಾಗಿನ್ ಮಾಡಿಸಿದ್ದು ಸಿಬಿಲ್ ಅಲ್ಲಿ ಎಂಟ್ರಿ ಆಗಿರುತ್ತೆ. ನೀವು ಎಲ್ಲೇ ಯಾವುದೇ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಲಾಗಿನ್ ಮಾಡಿದ್ರೆ ಅದು ಸಿಬಿಲ್ ಅಲ್ಲಿ ರೆಕಾರ್ಡ್ ಆಗಿರುತ್ತೆ. ಇದು ನಿಮಗೆ ಬ್ಲಾಕ್ ಮಾರ್ಕ್ ಆಗಿ ತೋರಿಸುತ್ತೆ. ಮುಖ್ಯವಾಗಿ ನೀವು ಇಲ್ಲಿ ಗಮನಿಸಬೇಕಾದ ವಿಷಯ ಏನಂದ್ರೆ, ನೀವು ಇನ್ನೊಂದು ಶೋರೂಮ್ಗೆ ಹೋಗಿ ಇನ್ನೊಂದು ಬೇರೆ ಬ್ಯಾಂಕ್ ಅಲ್ಲಿ ನೀವು ಲಾಗಿನ್ ಮಾಡಿದಾಗ ನಿಮ್ಮ ಸಿಬಿಲ್ ಸ್ಕೋರ್ 5 ಪಾಯಿಂಟ್ ಕಡಿಮೆ ಆಗಿರುತ್ತೆ. ಅಂದ್ರೆ ನೀವು ಲಾಗಿನ್ ಮಾಡಿಸ್ಬಿಟ್ಟು ನೀವೇನಾದ್ರೂ ಆ ವೆಹಿಕಲ್ ನ ತಗೊಂಡಿಲ್ಲ ಅಂದ್ರೆ ನಿಮ್ಮ ಸಿಬಿಲ್ ಸ್ಕೋರ್ 5 ಪಾಯಿಂಟ್ ಕಡಿಮೆ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಿರೋದು, ನೀವೇನಾದ್ರೂ ಸಿಬಿಲ್ ಸ್ಕೋರ್ ನೋಡ್ಲೇಬೇಕು ಅನ್ನೋ ಕ್ಯೂರಿಯಾಸಿಟಿ ಇದ್ರೆ ನೀವು ಯಾವುದೇ ಶೋರೂಮ್ಗೆ ಹೋಗಿ ಲಾಗಿನ್ ಮಾಡಿಸ್ಬೇಡಿ.
www.sibil.com ವೆಬ್ಸೈಟ್ಗೆ ಹೋಗಿ ನೀವು ನಿಯರ್ಲಿ 1000 rupees ಪೇ ಮಾಡಿ ನಿಮ್ಮ ಎಲ್ಲಾ ವಿವರಗಳನ್ನು ಪ್ರಾಪರ್ ಆಗಿ ಹಾಕಿದ್ರೆ ನಿಮಗೆ ಸಿಬಿಲ್ ರಿಪೋರ್ಟ್ ಜನರೇಟ್ ಆಗುತ್ತೆ. ಮತ್ತೆ ಪೈಸಾ ಬಜಾರ್ ವೆಬ್ಸೈಟ್ ಅಲ್ಲಿ ಕೂಡ ನೀವು ಸಿಬಿಲ್ ಸ್ಕೋರ್ ನ ಚೆಕ್ ಮಾಡಬಹುದು. ಬಟ್ ಅಲ್ಲಿ ನಿಮಗೆ ಡೀಟೇಲ್ ಸಿಬಿಲ್ ರಿಪೋರ್ಟ್ ಸಿಗೋದಿಲ್ಲ. ನಿಮಗೆ ಡೀಟೇಲ್ ಸಿಬಿಲ್ ರಿಪೋರ್ಟ್ ಸಿಗಬೇಕು ಅಂದ್ರೆ sibil.com ಅಲ್ಲೇ ಹೋಗಿ ನೀವು ಅಮೌಂಟ್ ನ ಪೇ ಮಾಡಿ ನೀವು ರಿಪೋರ್ಟ್ ನ ತಗೋಬೇಕು. ಇದೊಂದು ವೆಬ್ಸೈಟ್ ನ ಬಿಟ್ಟು ನೀವು ಬೇರೆ ಯಾವುದೇ ಕಡೆ ನೀವು ಸಿಬಿಲ್ ರಿಪೋರ್ಟ್ ನ ತಗೋತೀನಿ ಅಂದ್ರೆ ನಿಮ್ಮ ಸಿಬಿಲ್ ಸ್ಕೋರ್ 5 ಪಾಯಿಂಟ್ ಕಡಿಮೆ ಆಗುತ್ತೆ. ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಮತ್ತೆ ಕೆಲವೊಬ್ರು ಇರ್ತಾರೆ, ನಾನು ಲೋನ್ ನ ಪ್ರಾಪರ್ ಆಗಿ ರೀಪೇ ಮಾಡಿದ್ದೀನಿ, ಕಂಪ್ನಿಯಿಂದ ಸ್ಟೇಟ್ಮೆಂಟ್ ತಗೋ ಬಂದಿದ್ದೀನಿ ನೋಡಿ, ಇದರಲ್ಲಿ 0 ಸಿಬಿಲ್ ಅಲ್ಲಿ ಇನ್ನು ಡ್ಯೂ ತೋರಿಸ್ತಿದೆ ಅಂತ ಇದ್ದಾಗ ಈ sibil.com ವೆಬ್ಸೈಟ್ ಅಲ್ಲಿ ನೀವು ಕ್ವೇರಿನ ರೈಸ್ ಮಾಡಿ ಪ್ರಾಬ್ಲಮ್ ಗೆ ಸೊಲ್ಯೂಷನ್ ತಗೋಬಹುದು. ಮತ್ತೆ ಈ ವೆಹಿಕಲ್ ಲೋನ್ಸ್ 2 ವೀಲರ್ 3 ವೀಲರ್ 4 ವೀಲರ್ ಯಾವ್ದಾದ್ರು ಆಗಿರ್ಬೋದು, ಈ ವಿಭಾಗದಲ್ಲಿ ನೀವೇನಾದ್ರೂ ವೆಹಿಕಲ್ ನ ತಗೊಂಡು ಆ ವೆಹಿಕಲ್ ನ ನೀವು ಸೀಸಿಂಗ್ ಮಾಡುವಂತ ಪರಿಸ್ಥಿತಿಗೆ ತಗೊಂಡು ಹೋಗಿದ್ದೀರಿ ಅಂದ್ರೆ ನಿಮ್ಗೆ ಬೇರೆ ಕಡೆ ಎಲ್ಲೂ ಲೋನ್ ಆಗಲ್ಲ. ದಯವಿಟ್ಟು ಈ ವಿಚಾರಗಳನ್ನ ಗಂಭೀರವಾಗಿ ಪರಿಗಣಿಸಿ. ಮತ್ತೆ ಎಷ್ಟೋ ಸಿಬಿಲ್ ರಿಪೋರ್ಟ್ ಗಳಲ್ಲಿ ನಾವು ನೋಡಿರ್ತೀವಿ ಅಗ್ರಿಕಲ್ಚರ್ ಲೋನ್ ಅನ್ನೋದು ಹಾಗೆ ಪೆಂಡಿಂಗ್ ಆಗಿ ಉಳ್ಕೊಂಡಿರುತ್ತೆ. ಇದು ಯಾಕಾಗುತ್ತೆ ಅಂದ್ರೆ ಎಷ್ಟೋ ಬ್ಯಾಂಕ್ಗಳು ಸರ್ಕಾರ ಸಬ್ಸಿಡಿ ಕೊಟ್ಟಿರೋದನ್ನ ತಮ್ಮ ಖಾತೆಯಲ್ಲಿ ಅಪ್ಡೇಟ್ ಮಾಡಿರಲ್ಲ. ಇದನ್ನ ನೀವು ಕಸ್ಟಮರ್ಸ್ ಗಳು ಬ್ಯಾಂಕಿಗೆ ಹೋಗಿ ವಿಚಾರಿಸಿ ನಿಮ್ಮ ಸಬ್ಸಿಡಿ ಅಮೌಂಟ್ ನ ಅಪ್ಡೇಟ್ ಮಾಡಿಸ್ಬೇಕು. ನಿಮಗೆ ಎಷ್ಟೋ ಬ್ಯಾಂಕ್ಗಳು ಯಾವುದೇ ಆಧಾರವನ್ನು ಇಟ್ಕೊಳ್ಳದೆ ಲೋನ್ ನ ಸ್ಯಾಂಕ್ಷನ್ ಮಾಡ್ತವೆ ಅಂದ್ರೆ ಕೇವಲ ಅದು ಈ ಸಿಬಿಲ್ ರಿಪೋರ್ಟ್ ನ ಆಧಾರದ ಮೇಲೆ. ಅದರಿಂದ ನಿಮ್ಮ ಸಿಬಿಲ್ ರಿಪೋರ್ಟ್ ಚೆನ್ನಾಗಿದ್ರೆ ನೀವು ನಿಮ್ಮ ಎಷ್ಟೋ ಕಷ್ಟದ ಪರಿಸ್ಥಿತಿಗಳನ್ನ ಈಸಿಯಾಗಿ ಎದುರಿಸಬಹುದು. ಇಷ್ಟೆಲ್ಲ ಮಾತಾಡ್ತಿರಲ್ಲ, ನಿಮ್ಮ ಸಿಬಿಲ್ ಸ್ಕೋರ್ ಎಷ್ಟಿರ್ಬೋದು ಅಂತ ನೀವು ಕೇಳಬಹುದು. ನಾನು ರೀಸೆಂಟ್ ಆಗಿ ಚೆಕ್ ಮಾಡಿರೋ ಪ್ರಕಾರ ನನ್ನ ಸಿಬಿಲ್ ಸ್ಕೋರ್ 841 ಇದೆ. ಮದುವೆ ವಿಚಾರದಲ್ಲಿ ಸ್ಟಾರ್ಟ್ ಆಗಿರುವಂತ ಈ ಸಿಬಿಲ್ ಕ್ರಾಂತಿ ಮುಂದೊಂದು ದಿನ ಮದುವೆ ಸಂದರ್ಭದಲ್ಲಿ ಹುಡುಗ ತನ್ನ ಜಾತಕನ ಕೊಡೋ ಸಂದರ್ಭದಲ್ಲಿ ಈ ಸಿಬಿಲ್ ರಿಪೋರ್ಟ್ ನ ಕೊಡ್ಲೇಬೇಕು ಅನ್ನೋ ಒಂದು ವಿಚಾರ ಕಂಪಲ್ಸರಿ ಆಗೋದ್ರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಉಪಯುಕ್ತ ಮಾಹಿತಿ. ಈ ರೀತಿ ಮತ್ತಷ್ಟು ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ ಸರ್ಕಲ್ಗೆಲ್ಲ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.